ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೌಸ್ ಆಫ್ ಟೇಸ್ಟ್. ಅವರೆಕಾಳು ಸೀಸನ್ ಬಂದಾಗಿಂದ ಅಂತೂ ನಮ್ಮ ಮನೆಯಲ್ಲಿ ಡೈಲಿ ಒಂದು ಅವರೆಕಾಳು ರೆಸಿಪಿ ಮಾಡ್ತಾನೆ ಇದ್ದಾರೆ. ಅದರಲ್ಲಿ ನನ್ನ ಫೇವ್ರೆಟ್ ಆಗಿರೋ ಬರೀ 5 ಇಂಗ್ರೀಡಿಯೆಂಟ್ಸ್ನ ಮಾತ್ರ ಯೂಸ್ ಮಾಡ್ಕೊಂಡು ಮಾಡೋ ರೆಸಿಪಿನ ನಾನು ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ತಗೊಬಂದಿದ್ದೀನಿ. ಹಾಗಾದರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನು, ಹೆಂಗೆ ಮಾಡೋದು ನೋಡೋಣ ಬನ್ನಿ. ಬಿಡಿಸಿಟ್ಕೊಂಡಿರೋ ಅವರೆಕಾಳು, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗಾದರೆ ಹೇಗೆ ಮಾಡೋದು ನೋಡೋಣ ಬನ್ನಿ. ಇಲ್ಲಿ ನಾವು 1 kg ಅವರೆಕಾಳನ್ನ ತೊಗೊಂಡಿದ್ದೀವಿ. ಅದರಲ್ಲಿ ಅರ್ಧ kg ಅವರೆಕಾಳಲ್ಲಿ ಹಸಿ ಗೊಜ್ಜನ್ನ ಮಾಡಿಕೊಂಡು ಇನ್ನು ಅರ್ಧ kgಯಲ್ಲಿ ಅದಕ್ಕೆ ಸೈಡ್ ಡಿಶ್ ಆಗಿ ಅವರೆಕಾಳು ಪಲ್ಯನ ಮಾಡ್ಕೊತಿದ್ದೀವಿ. ಮೊದಲು ಒಂದು ಕುಕ್ಕರಲ್ಲಿ ಪೂರ್ತಿ 1 kg ಅವರೆಕಾಳನ್ನು ಹಾಕಿ ಅದು ಮುಳುಗುವಷ್ಟು ನೀರು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ವಿಷಲ್ ಬರೋವರೆಗೂ ಕೂಗಿಸ್ಕೊಳ್ಳೋಣ. 1 ವಿಷಲ್ ಬಂದಾಯಿತು ಅಂದರೆ ನಮ್ಮ ಅವರೆಕಾಳು ಬೆಂದಾಯಿತು ಅಂತಲೇ ಅರ್ಥ. ನೋಡಿ, ಈಗ ಕುಕ್ಕರ್ ಓಪನ್ ಮಾಡಿ ತೋರಿಸ್ತಿದ್ದೀನಿ 1 ವಿಷಲ್ಗೆ ಅವರೆಕಾಳು ಎಷ್ಟು ಸಾಫ್ಟಾಗಿ ಬೆಂದಿದೆ ಅಂತ. ಅವರೆಕಾಳು ಬೆಂದಮೇಲೆ ನಾವು ಬೇಯಿಸಿಟ್ಕೊಂಡಿರೋ ನೀರನ್ನ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಸೋದಿಸ್ಕೊಳ್ಳೋಣ. ಈ ನೀರು ನಮಗೆ ಲಾಸ್ಟಲ್ಲಿ ಬೇಕಾಗತ್ತೆ. ಏನಕ್ಕೆ ಅಂತ ನಾನು ನಿಮಗೆಲ್ಲ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಈಗ ಬೇಯಿಸಿರೋ ಅವರೆಕಾಳನ್ನ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ. ಅದ್ರ ಜೊತೆಗೆ ಒಂದು 10ರಿಂದ 20 ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಳ್ಳೋಣ. ನೀವು ಬೆಳ್ಳುಳ್ಳಿ ಎಸಳು ಎಷ್ಟು ಹಾಕಿದ್ರೆ ಅಷ್ಟು ರುಚಿ ಬರುತ್ತೆ. ಅದ್ರ ಜೊತೆಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಒಂದು 6ರಿಂದ 7 ಹಸಿರು ಮೆಣಸಿನ್ಕಾಯಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, 1 ಹಿಡಿಯಷ್ಟು ಕೊತ್ತಂಬರಿನ ಹಾಕಿ ಇದನ್ನು ರುಬ್ಕೊಳ್ಳೋಣ. ನಮ್ಮ ಹಸಿ ಗೊಜ್ಜು ರೆಡಿ ಆಗೇ ಬಿಡ್ತು. ಇದನ್ನು ತುಂಬ ಸಾಫ್ಟಾಗಿ ರುಬ್ಕೊಳ್ಳೋಕೆ ಹೋಗಬಾರ್ದು, ಒಂಚೂರು ತರಿಯಾಗಿರಬೇಕು. ತುಂಬ ಸಾಫ್ಟಾಗಿ ರುಬ್ಕೊಂಬಿಟ್ರೆ ನಾವು ಸಾರಿಗೆ ಹಾಕೋ ಮಸಾಲೆ ಪೇಸ್ಟ್ ಥರ ಆಗಿಬಿಡತ್ತೆ. ಮಿಕ್ಸಿಗೆ ಹಾಕ್ಕೊಳ್ಳೋದಕ್ಕಿಂತ ರುಬ್ಬೋ ಕಲ್ಲಲ್ಲಿ ರುಬ್ಕೊಂಡ್ರೆ ನಮ್ಮ ಹಸಿ ಗೊಜ್ಜು ಇನ್ನೂ ಚೂರು ತರಿಯಾಗಿ ಟೇಸ್ಟಿಯಾಗಿ ರೆಡಿ ಆಗುತ್ತೆ. ಬಟ್ ನಮ್ಮ ಮನೇಲಿ ರುಬ್ಬೋ ಕಲ್ಲಿಲ್ಲ, ಅದಕ್ಕೆ ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ದೀವಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಹಸಿ ಗೊಜ್ಜು ರೆಡಿ ಆಯಿತು. ಈ ರೆಸಿಪಿನ ನಮ್ಮ ಅಜ್ಜಿ ನಮ್ಮಮ್ಮಂಗೆ ಕಲಿಸ್ಕೊಟ್ರು. ಈಗ ನಮ್ಮಮ್ಮ ನನಗೆ ಕಲಿಸ್ಕೊಡ್ತಿದ್ದಾರೆ. ನಾನು ನಿಮ್ಮೆಲ್ಲರಿಗೂ ತಲುಪಿಸ್ತಾ ಇದ್ದೀನಿ. ಹಾಗಾದರೆ ಇದ್ರ ಜೊತೆಗೆ ಪಲ್ಯನೂ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬೇಯಿಸಿರೋ ಅವರೆಕಾಳು, 2 ಹಸಿರು ಮೆಣಸಿನ್ಕಾಯಿ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ತುರಿದಿಟ್ಕೊಂಡಿರೋ ಕೊಬ್ಬರಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಒಗ್ಗರಣೆಗೆ ಎಣ್ಣೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈಗ ಒಂದು ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು 1.5 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸಾಸಿವೆ ಒಂಚೂರು ಚಿಟಪಟ ಅಂತಿದ್ದಂಗೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಒಂಚೂರು ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಇದಕ್ಕೊಂದು 2 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನಮ್ಮ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ, ಹಸಿರು ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಅವರೆಕಾಳನ್ನ ಹಾಕ್ಕೊಂಡು ಅವರೆಕಾಳಲ್ಲಿರೋ ನೀರಿನಂಶ ಹೋಗಿ ಚೆನ್ನಾಗಿ ಡ್ರೈ ಆಗೋವರೆಗೂ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆಗೋಷ್ಟರಲ್ಲಿ ನಮ್ಮ ಚಾನೆಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪಲ್ಯಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನ ಹಾಕಿ ಒಂದು 4ರಿಂದ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮ್ಮ ಪಲ್ಯನೂ ರೆಡಿ ಆಗುತ್ತೆ. ಬೇಯಿಸಿಟ್ಕೊಂಡಿರೋ ನೀರು ಏನಕ್ಕೆ ಅಂತ ನಾನು ನಿಮ್ಗೆ ಹೇಳೇ ಇಲ್ಲ ಅಲ್ವಾ. ನಾವು ರುಬ್ಬಿರೋ ಹಸಿ ಗೊಜ್ಜು ಜೊತೆಗೆ ಬೇಯಿಸಿಟ್ಕೊಂಡಿರೋ ನೀರನ್ನ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆನ ಅದ್ರ ಜೊತೆ ಗುರುಳಿಸ್ಕೊಂಡು ತಿಂತಾ ಇದ್ರೆ ಸ್ವರ್ಗನೇ ಕಣ್ರಿ. ಈಗ ಪಲ್ಯನೂ ರೆಡಿ ಆಗಿದೆ. ಇದನ್ನು ಸೈಡಿಗೆ ಇಳಿಸ್ಕೊಂಡು ಸರ್ವ್ ಮಾಡ್ಕೊಂಬಿಟ್ರೆ ನನ್ನ ಫೇವ್ರೆಟ್ ಡಿಶ್ ಆಗಿರೋ ಅವರೆಕಾಳು ಹಸಿ ಗೊಜ್ಜಿನ ಜೊತೆಗೆ ಅವರೆಕಾಳು ಪಲ್ಯ ಸವಿಯಲು ಸಿದ್ಧ.